ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ತುಂಬ ಆರೋಗ್ಯಕರವಾಗಿ ಬಾಳೆ ಹೂವಿನಿಂದ ಮಾಡಿದಂತಹ ಒಂದು ಗೊಜ್ಜು ರೆಸಿಪಿಯನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದನ್ನು ಊಟದ ಜೊತೆಗೆ ನೀವು ಉಪಯೋಗ ಮಾಡಬಹುದು, ಅಥವಾ ಚಪಾತಿ, ರೊಟ್ಟಿ ಇವೆಲ್ಲದರ ಜೊತೆಗೆ ಸೂಪರ್ ಆದಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು 15 ದಿವಸದಿಂದ 1 ತಿಂಗಳ ತನಕ ಕೆಡದಂತೆ ಕೂಡ ಇಟ್ಕೊಳ್ಬೋದು. ಬನ್ನಿ, ಬಾಳೆ ಹೂವಿನಿಂದ ಮಾಡುವಂತಹ ಈ ಗೊಜ್ಜು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವಿಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳ್ಬೇಕು. ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತಗೊಳ್ಳಿ. ನೀರಲ್ಲಿ 1/4 ಗಂಟೆ ಅಷ್ಟು ಹೊತ್ತು ನೆನೆಯಲಿ. ಅಷ್ಟು ಹೊತ್ತಲ್ಲಿ ನಾವು ಬಾಕಿ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಳೋಣ. ನಂತರ ಈಗ ಇಲ್ಲಿ ಬಾಳೆ ಹೂವನ್ನು ತಗೊಂಡಿದ್ದೀನಿ. ಈ ಬಾಳೆ ಹೂವಿನಲ್ಲಿ ಇರುವಂಥ ಹೊರಗಿನ ಸಿಪ್ಪೆಯನ್ನು ನೀಟಾಗಿ ತೆಕ್ಕೊಳ್ಳೋಣ. ಒಂದು 3ರಿಂದ 4 ಸಿಪ್ಪೆ ಆದರೂ ಕಡಿಮೆ ಅಂದರೆ ಅಷ್ಟನ್ನು ತೆಗಿಬೇಕಾಗತ್ತೆ. ಇನ್ನು ಒಂದೊಂದಾಗಿ ಬಾಳೆ ಸಿಪ್ಪೆಯನ್ನು ತೆಗಿತಾ ಹೋದ ಹಾಗೆಯೇ ಅದರಲ್ಲೊಂದು ಬಿಳಿಯಾಗಿರುವಂಥ ಹೂವು ಸಿಗುತ್ತೆ ನಮಗೆ. ಅದರಲ್ಲಿ ಒಂದು ಉದ್ದ ಕಡ್ಡಿ ಇರುತ್ತೆ. ಆ ಕಡ್ಡಿಯನ್ನು ಆದಷ್ಟು ನಾವು ತೆಗಿಬೇಕು. ಅದನ್ನು ಹಾಕೋದಕ್ಕೆ ಹೋಗಬಾರ್ದು. ಆರೋಗ್ಯಕ್ಕೆ ಅಷ್ಟಾಗಿ ಒಳ್ಳೆಯದಲ್ಲ ಅದು. ನಾನೀಗ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ನೋಡಿ, ಈ ಥರ ಹೂವಿನ ಒಳಗಡೆ ಒಂದು ಗಟ್ಟಿಯಾಗಿರುವಂಥ ಕಡ್ಡಿ, ಈ ಪೋರ್ಷನನ್ನು ನಾವು ಆದಷ್ಟು ತೆಗಿಬೇಕು. ನೋಡಿ, ತುಂಬ ಗಟ್ಟಿಯಾಗಿರುತ್ತದು. ಸೊ ಅದಕ್ಕಾಗಿ 3ರಿಂದ 4 ಸಿಪ್ಪೆ ಆದರೂ ತೆಗೆದು ಇಟ್ಕೊಳ್ಬೇಕಾಗತ್ತೆ. ಈಗ ನಾನು ಸಹ ನೋಡಿ ಈ ಥರ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಬಾಳೆ ಹೂವನ್ನು ನಾವೀಗ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವೀಗ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಬಾಳೆ ಹೂವನ್ನು. ಅದಕ್ಕೆ ಅನುಕೂಲವಾಗುವ ಹಾಗೆ ನೀವು ಇದನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕಾಗುತ್ತೆ. ನೀವು ಯಾವ ಥರ ವಿಧಾನದಲ್ಲಿ ನೀವು ಇದನ್ನು ಹೆಚ್ಕೊಳ್ಬೋದು. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ನೀರೆಲ್ಲ ಹಾಕದೆ ನಾವು ರುಬ್ಕೊಳ್ಬೇಕಾಗತ್ತೆ. ಅಥವಾ ಇನ್ನೊಂದು ವಿಧಾನದಲ್ಲಿ ಚಾಪರಲ್ಲಿ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ನೋಡಿ ಈ ಥರ ರೌಂಡಾಗಿ ಕಟ್ ಮಾಡಿದಂತಹ ಬಾಳೆ ಹೂವನ್ನು ಈ ಥರ 4 ಭಾಗವಾಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ರುಬ್ಕೊಳ್ತೀನಿ. ಪ್ರತಿಯೊಂದು ಬಾಳೆ ಹೂವನ್ನು ಅದೇ ಥರ ಮಾಡಿಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇನ್ನು ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕಲರ್ ಕೂಡ ಹಾಗೆಯೇ ಅದು ಕಪ್ಪಾಗುತ್ತೆ. ಇನ್ನೀಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ. ಹುಳಿ ಮಜ್ಜಿಗೆಯನ್ನು ಹಾಕಿ ನಾವು ಈ ಥರ ಬಾಳೆ ಹೂವನ್ನು ಗ್ರೈಂಡ್ ಮಾಡಿದಂತಹ ಬಾಳೆ ಹೂವನ್ನು ಇದರಲ್ಲಿ ಹಾಕೋದ್ರಿಂದ ಕಪ್ಪಾಗಿರುವಂತಹ ಬಾಳೆ ಹೂ ಚೆನ್ನಾಗಿ ಅದು ಬಿಳಿ ಕಲರಿಗೆ ಟರ್ನ್ ಆಗುತ್ತೆ. ಈ ಥರ ಮಜ್ಜಿಗೆ ನೀರಿನಲ್ಲಿ ಈ ಬಾಳೆ ಹೂವನ್ನು ಹಾಕಿರೋದ್ರಿಂದ ಇದು ತುಂಬ ತೀರ ಕಪ್ಪಾಗುವುದನ್ನು ತಡೆಯುತ್ತೆ. ಇನ್ನೀಗ ಒಂದು 3ರಿಂದ 4 ನಿಮಿಷ ಆದರೂ ನಾವಿದನ್ನು ಹಾಗೆ ನೆನೆಯೋದಕ್ಕೆ ಬಿಡೋಣ. ನಂತರ ನಾವಿದನ್ನು ಶೋಧಿಸ್ಕೊಳ್ಳೋಣ. ಈಗ 3ರಿಂದ 4 ನಿಮಿಷ ಆದ ನಂತರ ನಾನೀಗ ಒಂದು ಬಟ್ಟೆಯನ್ನು ತಗೊಂಡು ಅದರಲ್ಲಿ ಹಾಕಿ ಶೋಧಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸ್ಟ್ರೈನರಲ್ಲೆಲ್ಲ ಹಾಕಿ ಶೋಧಿಸೋದಕ್ಕೆ ಹೋಗಬೇಡಿ. ಇದರಲ್ಲಿರುವಂತಹ ನೀರಿನ ಅಂಶವನ್ನು ನಾವೀಗ ಚೆನ್ನಾಗಿ ಹಿಂಡಿ ತೆಗಿಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಇನ್ನು ನಾವು ಫ್ರೈ ಮಾಡ್ತೀವಲ್ಲ, ಆವಾಗ ಒಂದು ಸ್ವಲ್ಪನೂ ನೀರಿನ ಅಂಶ ಇಲ್ಲದಿದ್ದರೆ ನಿಮಗೆ ತುಂಬಾ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಹಿಂಡಿಬಿಟ್ಟು ತೆಗಿರಿ. ಹೀಗೆ ಮಾಡೋದ್ರಿಂದ ನಿಮಗೆ ಫ್ರೈ ಮಾಡುವಾಗ ತುಂಬ ನೀರಿನ ಅಂಶ ಸಿಗೋದಿಲ್ಲ, ಬೇಗನೆ ಫ್ರೈ ಆಗಿ ಸಿಗುತ್ತೆ. ಹೀಗೆ ಶೋಧಿಸಿ ಹಿಂಡಿ ತೆಗೆದಂತಹ ಈ ಬಾಳೆ ಹೂವನ್ನು ಇನ್ನೀಗ ಸ್ವಲ್ಪ ಬಿಡಿಸ್ಕೊಳ್ಬೇಕಾಗತ್ತೆ. ನಮಗೆ ಪುಡಿಯಾಗಿ ಅದು ಫ್ರೈ ಮಾಡೋದಕ್ಕೆ ಬರಬೇಕು. ಅದಕ್ಕೋಸ್ಕರ ನೋಡಿ ಹೀಗೆ ಮಾಡಿಕೊಂಡು ಸ್ವಲ್ಪ ಬಿಡಿಸ್ಕೊಂಡಿಟ್ಟು ಒಂದು ಸೈಡಲ್ಲಿ ಇಟ್ಟಿರೋಣ. ಇನ್ನು ಈ ಬಾಳೆ ಹೂವಿನ ಗೊಜ್ಜುಗೆ ಹಾಕುವಂತಹ ಮಸಾಲೆಗಳನ್ನೆಲ್ಲ 1 ಬೈ 1 ನೋಡ್ತಾ ಬರೋಣ. ನಾನಿಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಳ್ಬೇಕು. 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಇದೆ, ಅದನ್ನು ಕೂಡ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಇದೆ, ಇದು 1 ಚಮಚ ಆಗುವಷ್ಟು ತಗೊಂಡಿದ್ದೀನಿ. ಇನ್ನು ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 4 ಬ್ಯಾಡಗಿ ಮೆಣಸಿನ ತಗೊಂಡಿದ್ದೀನಿ. ಮತ್ತು 3 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ತಗೊಳ್ಬೇಕು. ಮತ್ತು 1 ಟೇಬಲ್ ಚಮಚ ಆಗುವಷ್ಟು ಜೀರಿಗೆ, ಮತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಕರಿಬೇವನ್ನು ತಗೊಳ್ಳಿ, ಚೆನ್ನಾಗಿರುತ್ತೆ ಹಾಕಿದಷ್ಟು. ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂತಹ ಪ್ಯಾನ್ ಆದರೂ ತಗೊಳ್ಳಿ ಅಥವಾ ಬಾಣಲಿಯನ್ನಾದರೂ ತಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಆದ ನಂತರ ಕಡಲೆಬೇಳೆಯನ್ನು ಇಲ್ಲಿ ತಗೊಂಡು ಹಾಕ್ತಾಯಿದ್ದೀನಿ. 2 ಟೇಬಲ್ ಚಮಚ ಆಗುವಷ್ಟು ಕಡಲೆಬೇಳೆ ಇದೆ.
ಇನ್ನೀಗ ಒಂದು ಸಣ್ಣ ಚಮಚ ಆಗುವಷ್ಟು ಪೆಪ್ಪರನ್ನು ಹಾಕ್ಕೊಂಡು, ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇನ್ನಿದಕ್ಕೆ ಮಸಾಲೆಗಳು ಹಾಕುವಂಥದ್ದು 3 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡು, ನಂತರ 1 ಟೇಬಲ್ ಚಮಚ ಆಗುವಷ್ಟು ಜೀರಿಗೆ, ಇವಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಒಂದು ಅರ್ಧದಷ್ಟು ಇದು ಫ್ರೈ ಆಗಬೇಕು. ಮತ್ತು ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯನ್ನು ಹಾಕ್ಕೊಳ್ಳೋದು. ಈಗ ನೋಡಿ ಅರ್ಧದಷ್ಟನ್ನು ಬಾಡಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಆಗಿರ್ಬೋದು, ಜೀರಿಗೆ ಇವೆಲ್ಲ ಚೆನ್ನಾಗಿ ಬಾಡಿದೆ. ಮತ್ತು ಇದಕ್ಕೆ ಈಗ ಬ್ಯಾಡಗಿ ಮೆಣಸಿನಕಾಯನ್ನು ಖಾರಕ್ಕೆ ಅನುಗುಣವಾಗಿ ತಗೊಂಡು ಹಾಕ್ತಾಯಿದ್ದೀನಿ. ಇಲ್ಲಿ ಬ್ಲ್ಯಾಕ್ ಪೆಪ್ಪರನ್ನು ಸಹ ಹಾಕಿರೋದ್ರಿಂದ ಬ್ಯಾಡಗಿ ಮೆಣಸನ್ನು ನೀವು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಹಾಕಿದರೆ ಸಾಕಾಗತ್ತೆ, ತೀರಾ ಖಾರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ ಆದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಎಲ್ಲ ಚೇಂಜ್ ಆಗಬೇಕು. ಕಡಲೆಬೇಳೆ ಆಗಿರ್ಬೋದು, ಕೊತ್ತಂಬರಿ, ಜೀರಿಗೆ ಇವೆಲ್ಲ ಸಿಡಿಬೇಕು. ಚಟಪಟ ಅಂತ ಜೀರಿಗೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ತನಕ ಹುರಿದಾದ ನಂತರ ತೆಗೆದಿದ್ದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ನಾವು ಈಗ ಕರಿಬೇವು ಮತ್ತು ಬಾಳೆ ಹೂವನ್ನು ನಾವು ಗ್ರೈಂಡ್ ಮಾಡಿ ಇಟ್ಕೊಳ್ಳೋದನ್ನು ಹಾಕ್ಕೊಳ್ಬೇಕು. ಈಗಾಗಲೇ ಇದೆಲ್ಲ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಗೆದು ಹಾಕ್ತಾಯಿದ್ದೀನಿ. ಇನ್ನು ಅದೇ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕರಿಬೇವನ್ನು ನಾವೀಗ ಹುರ್ಕೊಳ್ಳೋಣ. ನೀವು ಈ ಕರಿಬೇವೆಲ್ಲ ಎಷ್ಟು ಹಾಕಿದರೂ ಒಳ್ಳೆಯದು. ನಾನಿಲ್ಲಿ 1 ಕಟ್ಟಾಗುವಷ್ಟು ಕರಿಬೇವನ್ನು ತಗೊಂಡು ಹಾಕ್ತಾಯಿದ್ದೀನಿ. ಈಗ ಒಂದು ಬಾಳೆ ಹೂವಿಗೆ ಇಷ್ಟೇ ಅಂತ ಪ್ರಮಾಣ ಅಂತ ಏನಿಲ್ಲ, ಅಷ್ಟು ನೀವು ಎಷ್ಟು ತಗೊಂಡು ಹಾಕ್ತಿರೋ ಅಷ್ಟನ್ನು ಹಾಕ್ಕೊಳ್ಬೋದು. ಇನ್ನು ಎಣ್ಣೆಯಲ್ಲೇ ಕ್ರಿಸ್ಪಿ ಆಗೋ ತನಕ ಇದನ್ನು ಹುರ್ಕೊಳ್ಬೇಕು. ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಳಿ. ಆದಷ್ಟು ದಪ್ಪ ತಳ ಇರುವಂತಹ ಪ್ಯಾನ್ ಅಥವಾ ಬಾಣಲಿ ತಗೊಂಡ್ರೆ ಒಳ್ಳೆಯದು, ಸೀದು ಹೋಗೋದಿಲ್ಲ. ಅದಕ್ಕೋಸ್ಕರ ಹೀಗೆ ಮಾಡೋದು. ಇನ್ನೀಗ ಕರಿಬೇವು ನೋಡಿ ಇದು ಫ್ರೈ ಆಗಿದೆ ಚೆನ್ನಾಗಿ. ಅದನ್ನು ತೆಗೆದು ಅದೇ ತಟ್ಟೆಗೆ ಹಾಕ್ತಾಯಿದ್ದೀನಿ. ಇನ್ನು ಲಾಸ್ಟಲ್ಲಿ ನಾವು ಫೈನಾಗಿ ಪುಡಿ ಮಾಡಿ ಶೋಧಿಸಿ ಇಟ್ಟಂತಹ ಬಾಳೆ ಹೂವಿದು ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಸ್ವಲ್ಪನೂ ಎಣ್ಣೆ ಎಲ್ಲ ಹಾಕದೆ ನಾವಿದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 3 ರಿಂದ 4 ನಿಮಿಷ ಆದರೂ ಫ್ರೈ ಆಗಬೇಕು. ತೀರ ಕ್ರಿಸ್ಪಿ ಆಗೋದು ಅಂತ ಬೇಕು ಅಂತಿಲ್ಲ, ಆದರೂ ಚೆನ್ನಾಗಿ ಇದು ಬೇಯಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗತ್ತೆ. ಎಣ್ಣೆ ಎಲ್ಲ ಹಾಕದೆ ಫ್ರೈ ಮಾಡೋದ್ರಿಂದ ಆದಷ್ಟು ಕಡಿಮೆ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಇಷ್ಟಾದರೆ ಸಾಕಾಗತ್ತೆ. ಇನ್ನು ಮಸಾಲೆ ಎಲ್ಲ ಹುರಿದು ತೆಗೆದಿಟ್ಟಂತಹ ತಟ್ಟೆಗೆ ಇದನ್ನು ಸಹ ಹಾಕಿ ತೆಗೆದು ಇಟ್ಕೊಳ್ಳೋಣ. ಇವು ಇಷ್ಟು ಸರಿಯಾಗಿ ತಣ್ಣಗಾಗಬೇಕು. ಮತ್ತೆ ನಾವು ಅದನ್ನು ಪುಡಿ ಮಾಡ್ಕೊಳ್ಳುವಂಥದ್ದು. ಈಗಾಗಲೇ ನಾವು ನೆನೆಯೋದಕ್ಕೆ ಹಾಕಿದಂತಹ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಪಲ್ಪನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಳ್ಬೇಕೀಗ. ನಂತರ ಒಂದು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1.5 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಗೊಜ್ಜಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆಯನ್ನು ಹಾಕಿ ಆದ ನಂತರ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಇಟ್ಕೊಂಡದನ್ನು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು. ಇದನ್ನು ಹಸಿ ವಾಸನೆ ಹೋಗೋ ತನಕ ಬಾಡಿಸಿದ ನಂತರ ಸ್ವಲ್ಪ ಒಗ್ಗರಣೆಗೆ ಸಾಸಿವೆಯನ್ನು ಹಾಕ್ಕೊಳ್ಬೇಕಿಲ್ಲಿ. ಸಾಸಿವೆ ಎಲ್ಲ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯನ್ನು ಕಟ್ ಮಾಡಿದ್ದನ್ನು ಹಾಕ್ತಾಯಿದ್ದೀನಿ. ಇನ್ನು ಕರಿಬೇವು ಸೊಪ್ಪನ್ನು ಇಲ್ಲಿ ಹಾಕ್ಕೊಳ್ಬೇಕು. ನಾವು ಆಗ ರುಬ್ಕೊಳ್ಳೋದಕ್ಕೂ ಕೂಡ ಫ್ರೈ ಮಾಡಿಕೊಂಡು ಹಾಕಿರ್ತೀವಿ, ಒಗ್ಗರಣೆಗೆ ಕೂಡ ಹಾಕ್ಕೊಳ್ಬೇಕು. ಇನ್ನು ಚೆನ್ನಾಗಿ ಇದು ಬಾಡಿಸಿ ಆದ ನಂತರ ಸ್ವಲ್ಪ ಲಾಸ್ಟಲ್ಲಿ ಇಂಗನ್ನು ಹಾಕ್ಕೊಳ್ಬೇಕು. ಇಂಗನ್ನು ಹಾಕಿ ಆದ ನಂತರ ಅದನ್ನೊಮ್ಮೆ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಾವಾಗಲೇ ತೆಗೆದಿಟ್ಟಂತಹ ಹುಣಸೆ ಹಣ್ಣಿನ ಪಲ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ನೋಡ್ಬೋದು ಹುಣಸೆ ಹಣ್ಣಿನ ಪಲ್ಪನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ 1.5 ಗ್ಲಾಸಿಂದ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಾಕಿ ಆದ ನಂತರ ಇದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕ್ಕೊಳ್ಬೇಕು. ಅರಶಿನವನ್ನು ಹಾಕಿ ಆದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗಾಗಲೇ ನಾವು ಪುಡಿ ಮಾಡೋದಕ್ಕೆ ಎಲ್ಲ ಮಸಾಲೆಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ಚೆನ್ನಾಗಿ ಆರಿರುತ್ತೆ. ತಣ್ಣಗಾದ ನಂತರವೇ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ.
ತುಂಬ ಫೈನಾಗಿ ಆಗುತ್ತೆ ಅಂತಂದರೆ ನಾವು ಇದನ್ನು ಫೈನಾಗಿ ಪುಡಿ ಮಾಡ್ಕೊಳ್ಬೋದು. ಈಗ ಬಾಳೆ ಹೂವನ್ನು ನಾವು ಯಾವ ಥರ ಫ್ರೈ ಮಾಡ್ತೀವೋ ಆ ಥರ ಅದು ಹುಡಿ ಆಗುತ್ತೆ. ಕೆಲವೊಮ್ಮೆ ಬಾಳೆ ಹೂವನ್ನು ಚೆನ್ನಾಗಿ ನಮಗೆ ಫ್ರೈ ಮಾಡೋದಕ್ಕೆ ಅಂತ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಪುಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರು ಓಕೆ. ಈಗ ನೋಡ್ಬೋದು ನಾನು ಕೂಡ ಅಷ್ಟೇ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ಈಗ ನೋಡ್ಬೋದು ನಾನಿಲ್ಲಿ ಸ್ಟವ್ ಮೇಲೆ ಇಟ್ಟಂತಹ ನಾವು ಒಗ್ಗರಣೆ ಏನಿದೆ ಇದಕ್ಕೆ ಹಾಕಿದಂಥ ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಬೇಕು. ಮತ್ತು ಒಂದು ಕಂಪಲ್ಸರಿಯಾಗಿ ಬೆಲ್ಲವನ್ನು ಇಲ್ಲಿ ಹಾಕ್ಕೊಳ್ಳಿ. ಯಾಕೆಂತಂದರೆ ಬಾಳೆ ಹೂವಿನಲ್ಲೂ ಒಂದು ಸ್ವಲ್ಪ ಕನರಿನ ಅಂಶ ಇರುತ್ತೆ, ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಬೆಲ್ಲವನ್ನು ಇಲ್ಲಿ ಹಾಕ್ಕೊಳ್ಳೋದು. ಇನ್ನಿದು ವಾಪಸ್ ಇನ್ನೊಮ್ಮೆ ಒಂದು ಕುದಿ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ತುಂಬ ಕಮ್ಮಿ ಉರಿಯಲ್ಲಿ ಇಟ್ಟು ಕುದಿಸ್ಕೊಳ್ಳೋಣ. ಈಗ ನೀರಿನ ಅಂಶ ಕಮ್ಮಿ ಆಯಿತು ಅಂತಂದರೆ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಗೊಜ್ಜು ಅಂತ ಆಗುವಾಗ ಒಂದು ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಇನ್ನು ಒಂದು ಕುದಿ ಬರೋದಕ್ಕೆ ಬಿಡೋಣ. ಮತ್ತೆ ನಾವು ಮಿಕ್ಸಿಯಲ್ಲಿ ರುಬ್ಬಿ ಇಟ್ಟಂತಹ ಈ ಮಸಾಲೆ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಕುದಿ ಚೆನ್ನಾಗಿ ಬರ್ತಾ ಇದೆ. ಈಗಾಗಲೇ ಮಸಾಲೆ ಪುಡಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಮಸಾಲೆ ಪುಡಿಯನ್ನೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಇದು ಹೊಂದ್ಕೊಳ್ಬೇಕು. ಹುಣಸೆ ಹಣ್ಣಿನ ನೀರೆಲ್ಲ ಹಾಕಿರೋದ್ರಿಂದ ಅದರ ಜೊತೆಗೆ ಅದು ಸರಿಯಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕಾಗತ್ತೆ. ಒಂದು 3-4 ನಿಮಿಷ ಆದರೂ ಈ ಥರ ಇದನ್ನು ತಿರುಗಿಸ್ತಾನೆ ಇರಬೇಕು. ಆವಾಗ ನೋಡಿ ಈ ಥರ ಟೆಕ್ಸ್ಚರಿಗೆ ಬರುತ್ತೆ. ಗಟ್ಟಿಯ ಹಂತಕ್ಕೆ ಬಂದಿದೆಯಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ಇದನ್ನು ತೆಗೆದು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ಬಳಿಕ ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನು ನಾವು ಊಟಕ್ಕೆ, ಚಪಾತಿಗೆ ಎಲ್ಲ ಇದನ್ನು ಬೇಕಾದ ಹಾಗೆ ಉಪಯೋಗ ಮಾಡ್ಕೊಳ್ಬೋದು. ಹೊರಗಡೆ ಇಟ್ಟರೆ ನಿಮಗೆ ಒಂದು 15 ದಿವಸ ಎಲ್ಲ ಹಾಗೆಯೇ ಕೆಡದಂತೆ ಇಟ್ಕೊಳ್ಬೋದು. ಅಥವಾ ನೀವು ಫ್ರಿಜ್ಜಲ್ಲಿ ಬೇಕಾದ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗ ಮಾಡ್ಕೊಳ್ಬೋದು. ತುಂಬಾ ಆರೋಗ್ಯಕರವಾದಂತಹ ಬಾಳೆ ಹೂವಿನಿಂದ ಮಾಡಿದ ಗೊಜ್ಜಿನ ರೆಸಿಪಿಯನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ? ಇವತ್ತಿನ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.